ಪ್ರೀತಿ ವೀಕ್ಷಕರೇ, 2026-27ನೇ ಸಾಲಿನ ಬಜೆಟ್ 9ನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಸಬ್ಮಿಟ್ ಮಾಡಿದಂತ ಬಜೆಟ್ ಆಗಿದೆ. ಇದು ಅತ್ಯಂತ ವಿಶೇಷವಾದಂತ ಬಜೆಟ್ ಆಗಿದೆ. ಭಾರತದ ಅಂದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಭಾನುವಾರ ಮಂಡನೆ ಆದಂತ ಬಜೆಟ್ ಈ ಬಜೆಟ್ ಆಗಿದೆ. ಈ ಬಜೆಟ್ ಅಲ್ಲಿ ಒಟ್ಟು 1 ರೂಪಾಯಿನ ಅಳತೆಗೆ ತೆಗೆದುಕೊಂಡ್ರೆ ಬರ್ತಕ್ಕಂಥದ್ದು ಅಂದ್ರೆ ಆದಾಯ ಎಷ್ಟು ಮತ್ತೆ ವೆಚ್ಚ ಎಷ್ಟು ಇದನ್ನು ಕೂಡ ನೋಡಬಹುದು. ಜೊತೆಗೆ ವಿಶೇಷವಾಗಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಎಷ್ಟನ್ನ ಮೀಸಲಿಟ್ಟಿದೆ ಇದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೇನೆ. ಒಂದು ಚಾರ್ಟ್ ಮೂಲಕ ನಾವು 2026-27ನೇ ಈ ಒಂದು ಬಜೆಟ್ನ ಕಲೆಕ್ಷನ್ ಏನು, ರಿಸಿಪ್ಟ್ಸ್ ಎಷ್ಟು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇದನ್ನ 1 ರೂಪಾಯಿಗೆ ನಾವೇನಾದ್ರೂ ನೋಡ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಸುಮಾರು 32%, ಈ 32% ಏನಿದೆ ಈ ಪರ್ಸೆಂಟ್ ಬಾರೋಯಿಂಗ್ಸ್ಗೆ ಆಗುತ್ತೆ. ಅಂದ್ರೆ ಸಾಲದಿಂದ ನಾವು ಇದನ್ನ ಕಲೆಕ್ಟ್ ಮಾಡ್ತೀವಿ. ಮೇಜರ್ ಆಗಿ ಸಾಲದಿಂದಲೇ ನಾವು ಈ ಕಲೆಕ್ಷನ್ ನ ಮಾಡ್ತಾ ಇದೀವಿ ಈ ಒಂದು ಬಜೆಟ್ ಅಲ್ಲಿ. ಇನ್ನು 15% ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂದ್ರೆ ಟ್ಯಾಕ್ಸ್ ಏತರ ರೆವಿನ್ಯೂ ಏನ್ ಬರುತ್ತೋ, ಆದಾಯ ಬರುತ್ತೋ ಅದನ್ನ 15% ಇಂದ ನಾವು ಕಲೆಕ್ಟ್ ಮಾಡ್ತಾ ಇದೀವಿ. ಇನ್ನು ಉಳಿದಂತೆ 53% ಏನು ಆದಾಯ ಇದೆಯೋ ಅದು ಟ್ಯಾಕ್ಸ್ ಇಂದ ಬರ್ತಕ್ಕಂಥ ಅಂದ್ರೆ ಟ್ಯಾಕ್ಸ್ ರೆವಿನ್ಯೂ ಎಂಬುದಾಗಿ ಕರಿತಾ ಇದೀವಿ. ಒಟ್ಟಾರೆಯಾಗಿ ನಾವೇನಾದ್ರು 1 ರೂಪಾಯಿನ ಈ ತರ ಭಾಗ ಮಾಡಿದ್ರೆ 32% ಸಾಲದಿಂದ, 15% ನಾನ್ ಟ್ಯಾಕ್ಸ್ ರೆವಿನ್ಯೂ ಇಂದ, 53% ಟ್ಯಾಕ್ಸ್ ರೆವಿನ್ಯೂ ಇಂದ ನಾವು ಕಲೆಕ್ಟ್ ಮಾಡ್ತೀವಿ ಅಂತಕ್ಕಂಥದ್ದು. ಇದನ್ನ ಪರ್ಸೆಂಟೇಜು ಮತ್ತೆ ಪೈಸೆಗಳಲ್ಲಿ ನೋಡೋದಾದ್ರೆ ಮತ್ತೊಂದು ಚಾರ್ಟ್ ನ ನೋಡೋಣ ಬನ್ನಿ. ನೋಡಿ, ತೆರಿಗೆ ಆದಾಯ ಅಂತ ಹೇಳಿದ್ರೆ ಈ ಟ್ಯಾಕ್ಸ್ ರೆವಿನ್ಯೂ ಇಂದ ಬರ್ತಕ್ಕಂಥದ್ದು ಪೈಸೆನಲ್ಲಿ ಹೇಳೋದಾದ್ರೆ 0.53 ಪೈಸೆ ಅಂದ್ರೆ 53% ಅಂತಕ್ಕಂಥದ್ದು. ಇನ್ನು ತೆರಿಗೆ ಏತರ ನಾನ್ ಟ್ಯಾಕ್ಸ್ ರೆವಿನ್ಯೂ ಇಂದ ಬರ್ತಕ್ಕಂಥದ್ದು 0.15 ಪೈಸೆ ಅಂತ ಹೇಳಿದ್ರೆ 15%. ಇನ್ನು ಸಾಲದಿಂದ ಬರ್ತಕ್ಕಂಥದ್ದು 0.32 ಪೈಸೆ ಅಂದ್ರೆ 32%. ಇನ್ನು ಒಟ್ಟು ಇದನ್ನ 1 ರೂಪಾಯಿ ಅಂತ ಮಾಡಬಹುದು, ಇದನ್ನ 100% ಅಂತ ಮಾಡಬಹುದು. ನಮ್ಗೆ ಎಲ್ಲಿಂದ ಕಲೆಕ್ಷನ್ ಆಗುತ್ತೆ ಹಣ ಅಂದ್ರೆ ಈ ಮೂಲದಿಂದ, ಅದರಲ್ಲಿ ಸಾಲದಿಂದಲೇ ಹೆಚ್ಚು ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನಾವು ನೆನ್ಪಿಡ್ಬೇಕು. ನಂತರದಲ್ಲಿ ವೆಚ್ಚ ಅಂದ್ರೆ ಎಕ್ಸ್ಪೆಂಡಿಚರ್ ಯಾವ ತರ ಆಗ್ತಾ ಇದೆ, ಯಾವ್ಯಾವಗಳಿಗೆ ಈ ಒಂದು ಎಕ್ಸ್ಪೆಂಡಿಚರ್ ನ ನಾವು ಮಾಡ್ತೀವಿ ಅದನ್ನು ಕೂಡ ಈ ಒಂದು 1 ರೂಪಾಯಿನಲ್ಲಿ ಭಾಗ ಮಾಡೋದಾದ್ರೆ ಅದನ್ನ ಪರ್ಸೆಂಟೇಜ್ ಆಗಿ ನೋಡ್ಬೋದು. ಈಗ ಏನು ನಾವು ರಾಜ್ಯಗಳಿಗೆ ಶೇರ್ ಮಾಡ್ತೀವೋ, ಸ್ಟೇಟ್ ಶೇರ್ಸ್ ಅಂಡ್ ಗ್ರಾಂಟ್ಸ್ ಅಂತ ಇದೆಯಲ್ಲ, ಅದು 21% ಅಂದ್ರೆ 21 ಪೈಸೆ ಅಂತ ಹೇಳಿ ಇವನ್ನ ನಾವು ರಾಜ್ಯಗಳಿಗೆ ಕೊಡ್ತೀವಿ ಅಂತಕ್ಕಂಥದ್ದು. ನಂತರದಲ್ಲಿ ಈ ಡಿಫೆನ್ಸ್ಗೆ ಎಷ್ಟು ಕೊಡ್ತಾ ಇದೀವಿ ಅಂದ್ರೆ 13% ಅಂತಕ್ಕಂಥದ್ದು. ಅಂದ್ರೆ ರಕ್ಷಣೆಗಾಗಿ ನಾವು 13 ಪೈಸೆನ, 1 ರೂಪಾಯಿನಲ್ಲಿ 13 ಪೈಸೆನ ರಕ್ಷಣೆಗಾಗಿ ಖರ್ಚು ಮಾಡ್ತಿದೀವಿ. ಇದು ಬೇಕು ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಇನ್ನು 16% ಅನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಅಂತ ಹೇಳಿದ್ರೆ ಮೂಲ ಬಂಡವಾಳ ಅಂತ ಹೇಳಿದ್ರೆ ಮೂಲ ಸೌಕರ್ಯಗಳನ್ನ ನಾವೇನ್ ಕೊಡ್ತೀವೋ ಅದಕ್ಕಾಗಿ ನಾವು 16% ಅನ್ನ ನಾವು ಎಕ್ಸ್ಪೆಂಡಿಚರ್ ಆಗಿ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಈಗ ಬಹುತೇಕವಾಗಿ ಮೂಲ ಸೌಕರ್ಯಗಳನ್ನು ಕೊಡ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಅದು 16 ಪೈಸೆ ಅಥವಾ 16% ಅಲ್ಲೇ ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ನಂತರದಲ್ಲಿ ಎಜುಕೇಶನ್, ಹೆಲ್ತ್ ಅಂಡ್ ಸೋಷಿಯಲ್ ವೆಲ್ಫೇರ್ ಗೆ ಎಷ್ಟು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ 18 ಪೈಸೆ ಅಂದ್ರೆ 18% ಹಣವನ್ನ ನಾವು ಎಜುಕೇಶನ್, ಹೆಲ್ತ್ ಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಗೆ ಕೊಡ್ತಾ ಇದೀವಿ ಅಂತಕ್ಕಂಥದ್ದು. ಉಳಿದಂತೆ ಇಂಟ್ರೆಸ್ಟ್ ಪೇಮೆಂಟ್ಸ್ ಅಂತ 20% ಕೊಡ್ತಿದೀವಿ. ಅಂದ್ರೆ ಸಾಲ ತಗೊಂಡಿದೀವಲ್ಲ ಆ ಸಾಲಕ್ಕೆ ಇಂಟ್ರೆಸ್ಟ್ ನ ಕೊಡ್ಬೇಕಲ್ಲ, ಆ ಬಡ್ಡಿಗೆ ನಾವು 20% ಅನ್ನ ಕೊಡ್ತಾ ಇದೀವಿ. ಇದು ಕೂಡ ಹೆಚ್ಚಿನ ಅಮೌಂಟ್ ಆಯ್ತು. ಸಾಲ ಹೆಚ್ಚು ತೆಗೆದುಕೊಂಡ್ರೆ ಬಡ್ಡಿನೂ ಕೂಡ ಹೆಚ್ಚು ಕೊಡ್ಬೇಕಾಗತ್ತೆ. ಇನ್ನು ಉಳಿದಂತೆ 12% ನ ಇತರೆ ಎಕ್ಸ್ಪೆಂಡಿಚರ್ ನ ನಾವು ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನೋಡ್ಬೋದು. ಒಟ್ಟಾರೆಯಾಗಿ 1 ಪೈಸೆಯನ್ನ ಈ ರೀತಿ ವಿಭಾಗ ಮಾಡಬಹುದು ಅಥವಾ ಪರ್ಸೆಂಟೇಜ್ ಅನ್ನ ಈ ರೀತಿ ವಿಭಾಗ ಮಾಡಬಹುದು. ಅದನ್ನ ಮತ್ತೊಂದು ಚಾರ್ಟ್ ಅಲ್ಲೂ ಕೂಡ ನೋಡ್ಬೋದು ಬನ್ನಿ. ನೋಡಿ, ಈಗ 1 ರೂಪಾಯಿನ ಪಾಲನ್ನ ನಾವು ನೋಡೋದಾದ್ರೆ ಬಡ್ಡಿಗೆ ನಾವು 20 ಪೈಸೆಯನ್ನ ಖರ್ಚು ಮಾಡ್ತಾ ಇದೀವಿ. ಅದು 20% ಆಯ್ತು ಅಂತಕ್ಕಂಥದ್ದು. ಇನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾ ಇರ್ತಕ್ಕಂತ ಹಣ ಅದು 0.21 ಪೈಸೆ ಅಂತಕ್ಕಂಥದ್ದು, ಅದು 21% ಅಂತಕ್ಕಂಥದ್ದು. ಇನ್ನು ರಕ್ಷಣೆಗೆ 0.13 ಪೈಸೆ ಅಂದ್ರೆ 13% ಅನ್ನ ಮಾಡ್ತಾ ಇದೀವಿ. ಇನ್ನು ಮೂಲ ಸೌಕರ್ಯಗಳಿಗೆ ಕ್ಯಾಪಿಟಲ್ ಅಂತ ಕರೆದ್ವಲ್ಲ, ಮೂಲ ಸೌಕರ್ಯಗಳಿಗೆ 0.16 ಪೈಸೆಯನ್ನ ಮಾಡ್ತಾ ಇದೀವಿ, ಅದು 16% ಆಯ್ತು. ಇನ್ನು ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಯೋಜನೆಗಳಿಗೆ 0.15 ಪೈಸೆ ಮಾಡ್ತಾ ಇದೀವಿ, 18% ಆಯ್ತು. ಇನ್ನು ಇತರೆ ಆಡಳಿತ ವೆಚ್ಚಗಳಿಗೆ 0.12 ಮಾಡ್ತಾ ಇದೀವಿ, 12%.
ಅಂದ್ರೆ ಇದು 1 ರೂಪಾಯಿ ಕ್ಯಾಲ್ಕುಲೇಷನ್ ಆಗುತ್ತೆ, ಇದು 100% ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಎಜುಕೇಶನ್ ನಲ್ಲಿ ಮತ್ತು ಉದ್ಯೋಗದಲ್ಲಿ ಎಷ್ಟೆಷ್ಟನ್ನ ಪಾಲು ಕೊಟ್ಟಿದ್ದಾರೆ ಮತ್ತೆ ಯಾಕಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಈ ಬಾರಿ 26-27ನೇ ಒಂದು ಏನು ಬಜೆಟ್ ಇದೆಯೋ ಅದರಲ್ಲಿ ಶಿಕ್ಷಣಕ್ಕೆ ಅಂತಕ್ಕಂತ ಮೀಸಲಾದಂತ ಒಂದು ಹಣ, ಅವ್ರು ಹೇಳ್ತಾರೆ ಶಿಕ್ಷಣ ಇಲಾಖೆಗೆ 1,39,000 ಕೋಟಿ ಹಣವನ್ನ ನಾವು ಈ ಒಂದು ಶಿಕ್ಷಣಕ್ಕೆ ಇಟ್ಟಿದೀವಿ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ಶಾಲಾ ಶಿಕ್ಷಣಕ್ಕೆ 83,562 ಕೋಟಿ, ಉನ್ನತ ಶಿಕ್ಷಣಕ್ಕೆ 55,722 ಕೋಟಿ ನಾವು ಮೀಸಲಾಗಿ ಇಟ್ಟಿದೀವಿ ಎಂಬುದಾಗಿ ಬಜೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನು ಶಿಕ್ಷಣ ಮತ್ತು ಉದ್ಯೋಗ ಅನ್ನುವಾಗ ಯಾವ ರೀತಿಯಾಗಿ ಹಣವನ್ನ ಖರ್ಚು ಮಾಡಬೇಕು ಅಂತ ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಕೌಶಲ್ಯಕ್ಕಾಗಿ, ಸ್ಕಿಲ್ ಡೆವಲಪ್ಮೆಂಟ್ಗಾಗಿ ಹಣವನ್ನ ನಾವು ನೀಡ್ತೀವಿ. ಜೊತೆಗೆ ಡಿಜಿಟಲ್ ಶಿಕ್ಷಣ, ನವೀನ ತಂತ್ರಜ್ಞಾನ ತರಬೇತಿ ಮತ್ತು ಉದ್ಯೋಗ ಸಾಧ್ಯತೆಗಳಿಗೆ ಹೆಚ್ಚು ಹೆಚ್ಚು ನಾವು ಹಣವನ್ನ ಮೀಸಲಿಟ್ಟಿದೀವಿ, ಅದಕ್ಕಾಗಿ ನಾವು ಹಣವನ್ನ ವಿನಿಯೋಗಿಸ್ತೀವಿ ಎಂಬುದಾಗಿ ಹೇಳ್ತಾ ಇದೆ. ಇನ್ನು ಉದ್ಯೋಗಕ್ಕೆ ನೋಡೋದಾದ್ರೆ ಸೂಕ್ಷ್ಮ ಹಾಗೂ ಮಧ್ಯಮ ಉದ್ಯಮಗಳ MSME ಅಂತ ಕರಿತೀವಲ್ಲ, ಆ ಒಂದು ಉದ್ಯಮಕ್ಕೆ ಹೆಚ್ಚು ಹೆಚ್ಚು ನಾವು ಹಣವನ್ನ ಮೀಸಲಿಡುವುದರ ಮೂಲಕ ಅಲ್ಲಿ ಹೆಚ್ಚು ಉದ್ಯೋಗಗಳ ಸೃಷ್ಟಿಗೆ ನಾವು ಒತ್ತನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟನ್ನ ಮೀಸಲಿಟ್ಟಿದೆ ಅಂತಕ್ಕಂಥ ನೋಡೋದಾದ್ರೆ 10,000 ಕೋಟಿಯನ್ನ ಇಲ್ಲಿ ಮೀಸಲಿಟ್ಟಿದೆ ಆ MSME ಅಭಿವೃದ್ಧಿಗಾಗಿ ಅಂತಕ್ಕಂಥದ್ದು. ಇನ್ನು ಉದ್ಯೋಗ ಅಂತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣ ಉದ್ಯೋಗವನ್ನು ಕೂಡ ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಈಗ ಮೋದಿ ಸರ್ಕಾರದಲ್ಲಿ ಬಂದಂತ VBG-RAMG ಯೋಜನೆ ಏನಿದೆಯೋ, ಅಂದ್ರೆ ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆ ಏನಿದೆಯೋ, ಇದಕ್ಕಾಗಿ 95,692.31 ಕೋಟಿಯನ್ನ ನಾವು ಮೀಸಲಿಟ್ಟಿದ್ದೀವಿ ಎಂಬುದಾಗಿ ಹೇಳಿದೆ. ಜೊತೆಗೆ ಈಗ ಹಾಲಿ ಇರ್ತಕ್ಕಂತ MG ನರೇಗಾ ಏನು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೋ ಅದಕ್ಕಾಗಿ 30,000 ಕೋಟಿಯನ್ನ ನಾವು ನೆರವು ನೀಡ್ತಾ ಇದ್ದೀವಿ ಎಂಬುದಾಗಿ ಹೇಳ್ಕೊಂಡಿದೆ. ವಿಶೇಷವಾಗಿ ಶಿಕ್ಷಣ ಅನ್ನುವಂತ ಸಂದರ್ಭದಲ್ಲಿ ಈ ಸ್ಟೆಮ್ ಎಜುಕೇಶನ್ಸ್ ಏನಿದೆ ಅಂತ ಹೇಳಿದ್ರೆ, ಈ ಸ್ಕಿಲ್ ಸಂಬಂಧಪಟ್ಟಂತ ಒಂದು ಎಜುಕೇಶನ್ ಏನಿದೆಯೋ ಅದಕ್ಕೆ ಹೆಚ್ಚು ಹೆಚ್ಚು ನಾವು ಹಣವನ್ನ ವಿನಿಯೋಗ ಮಾಡ್ತಾ ಇದೀವಿ. ಇದರಲ್ಲಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಸ್ ಅನ್ನ, AI ಮತ್ತು ಡಿಜಿಟಲ್ ತರಬೇತಿ ಕೇಂದ್ರಗಳನ್ನ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಸ್ಥಾಪಿಸಲು ಆದೇಶಗಳನ್ನ ಈ ಬಜೆಟ್ ನಲ್ಲಿ ನಾವು ನೀಡಿದೀವಿ. ಅದಕ್ಕಾಗಿ ಹಣವನ್ನು ಕೂಡ ನಾವು ಕೊಡ್ತಾ ಇದೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳಿಗೆ ನಾವು ವಿಶೇಷವಾಗಿ ಅನುದಾನವನ್ನ ನೀಡ್ತಾ ಇದೀವಿ ಎಂಬುದಾಗಿ ಹೇಳಿದೆ. ಮತ್ತು ಒಂದು ವಿಶೇಷ ಅಂತ ಹೇಳಿದ್ರೆ, ಏನು ವಿದೇಶದಲ್ಲಿ ಶಿಕ್ಷಣವನ್ನು ಪಡೆತಕ್ಕಂತ ಒಂದು ಆಕಾಂಕ್ಷಿಗಳಿದ್ದಾರೋ ಅವ್ರಿಗೆ ಮೊದಲು ಹೆಚ್ಚು ಒಂದು ಟ್ಯಾಕ್ಸ್ ಇತ್ತು, ಆದ್ರೆ ಈಗ ಅದನ್ನ ಕಡಿಮೆ ಮಾಡಲಾಗಿದೆ. ಕೇವಲ 2% ಟ್ಯಾಕ್ಸ್ ಅನ್ನ ಕಟ್ಟಿ ವಿದೇಶಗಳಲ್ಲಿ ಶಿಕ್ಷಣವನ್ನ ಪಡಿಬಹುದು, ಅದಕ್ಕೆ ಹೆಚ್ಚು ಅವಕಾಶಗಳನ್ನ ಮಾಡಿಕೊಡ್ಲಾಗಿದೆ ಅಂತಕ್ಕಂಥ ನೋಡಬಹುದು. ಇದನ್ನ ಒಂದು ಸಾರಾಂಶದ ರೀತಿಯಲ್ಲಿ ನೋಡೋದಾದ್ರೆ ಯಾವ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹಣವನ್ನು ತೊಡಗಿಸ್ತಾರೆ ಅಂತಕ್ಕಂಥದನ್ನ ನೋಡೋದಾದ್ರೆ, ಎಜುಕೇಶನ್ ಬಜೆಟ್ ಟೋಟಲ್ ಆಗಿ 1,39,000 ಕೋಟಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಎಂಬುದಾಗಿ ಹೇಳಲಾಗಿದೆ. ಎಜುಕೇಶನಲ್ ಬಜೆಟ್ ಟೋಟಲ್ ಆಗಿ 1,39,000 ಕೋಟಿ ಇದೆ. ಅದನ್ನ ಯಾವ ರೀತಿ ಬೈಫರ್ಕೇಟ್ ಮಾಡಿದ್ದಾರೆ? ಸ್ಕೂಲ್ ಎಜುಕೇಶನ್ಸ್ಗೆ 83,562 ಕೋಟಿಯನ್ನ ನಾವು ಮೀಸಲಿಟ್ಟಿದ್ದೀವಿ, ಅಂದ್ರೆ ಮೂಲ ಶಿಕ್ಷಣ ಅದಾಗಿರುತ್ತೆ ಅಂತಕ್ಕಂಥದ್ದನ್ನ ಹೇಳಲಾಗಿದೆ. ಇನ್ನು ಹೈಯರ್ ಎಜುಕೇಶನ್ಸ್ಗೆ 55,727 ಕೋಟಿ, ಅಂದ್ರೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಿಗೆ ಈ ಒಂದು ಹಣವನ್ನ ನಾವು ಮೀಸಲಿಟ್ಟಿದ್ದೀವಿ ಎಂಬುದಾಗಿ ಹೇಳಲಾಗಿದೆ. ಇನ್ನು MSc ಗ್ರೋತ್ಗೆ, ಅಂದ್ರೆ MSME ಇದೆಯಲ್ಲ, ಈ ಗ್ರೋತ್ಗೆ 10,000 ಕೋಟಿಯನ್ನ ನಾವು ಮೀಸಲಿಟ್ಟಿದ್ದೀವಿ ಎಂಬುದಾಗಿ ಹೇಳಲಾಗಿದೆ. ಇನ್ನು VBG-RAMG ಜಾಬ್ ಮಿಷನ್ ಏನಿದೆಯೋ ಅದಕ್ಕೆ ನಾವು 95,692.31 ಕೋಟಿಯನ್ನ ನಾವು ಮೀಸಲಿಟ್ಟಿದ್ದೀವಿ. ಅದರಲ್ಲಿ ಗೃಹ ಉದ್ಯೋಗ, ಉದ್ಯಮ ಇವೆಲ್ಲವೂ ಕೂಡ ಒಳಗೊಂಡಿರ್ತವೆ ಅಂತಕ್ಕಂಥದ್ದನ್ನ ಹೇಳಲಾಗಿದೆ. ಇನ್ನು ಆಲ್ರೆಡಿ ಇರ್ತಕ್ಕಂಥ MG ನರೇಗಕ್ಕೆ 30,000 ಕೋಟಿಯನ್ನ ನಾವು ಗ್ರಾಮೀಣ ಉದ್ಯೋಗಕ್ಕಾಗಿ ನಾವು ಮೀಸಲಿಟ್ಟಿದ್ವಿ ಎಂಬುದಾಗಿ ಹೇಳಲಾಗಿದೆ. ಹೀಗೆ ಒಟ್ಟಾರೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಮಟ್ಟದಲ್ಲೇ ಈ ಬಾರಿ ಈ ಒಂದು ಫಂಡ್ ಅನ್ನ ಅಲೋಕೇಟ್ ಮಾಡಲಾಗಿದೆ. ಅದ್ರ ಜೊತೆನಲ್ಲಿ ವಿಶೇಷವಾಗಿ ಹೇಳೋದಂತ ಹೇಳಿದ್ರೆ, ಏನು ಸ್ಕಿಲ್ ಎಜುಕೇಶನ್ಸ್ ಇದೆಯೋ, ಉದ್ಯೋಗ ಖಾತ್ರಿ ಎಜುಕೇಶನ್ಸ್ ಇದೆಯೋ, AI ಬೇಸ್ಡ್ ಎಜುಕೇಶನ್ಸ್ ಇದೆಯೋ ಅದಕ್ಕೆ ನಾವು ಹೆಚ್ಚು ಹೆಚ್ಚು ಒತ್ತನ್ನ ಕೊಡ್ತೀವಿ. ರಾಷ್ಟ್ರದಾದ್ಯಂತ ನಾವು ಹಲವಾರು AI ಆಧಾರಿತ ಈ ಲ್ಯಾಬ್ ಗಳನ್ನ ತಯಾರು ಮಾಡ್ತೀವಿ. ಅಲ್ಲಿ ಸ್ಕಿಲ್ ಆಧಾರಿತ ಶಿಕ್ಷಣವನ್ನು ಕೊಟ್ಟು ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ ಎಂಬುದಾಗಿ ಹೇಳಲಾಗಿದೆ.
ಪ್ರೀತೋಕ್ಷಕರೇ, ಒಟ್ಟಾರೆಯಾಗಿ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದೆ. ಎಐ ಜಗತ್ನಲ್ಲಿ ಅದನ್ನ ಬಳಸ್ಕೊಂಡು ಹೇಗೆಲ್ಲ ರಾಷ್ಟ್ರ ಮುಂದೆ ಹೋಗ್ಬೇಕು, ಎಜುಕೇಶನ್ ಫೀಲ್ಡ್ ಅಲ್ಲೂ ಕೂಡ ಅದೆಷ್ಟು ಸಮರ್ಥವಾಗಿ ಬಳಕೆ ಆಗ್ಬೇಕು, ಆ ನಿಟ್ಟಿನಲ್ಲಿ ನಾವು ಫಂಡ್ ಅನ್ನ ವಿನಿಯೋಗಿಸಬೇಕಾಗುತ್ತೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ಈ ಬಜೆಟ್ ಅನ್ನ ಅಲೋಕೇಟ್ ಮಾಡಲಾಗಿದೆ. ಇನ್ನು ವಿಶೇಷವಾಗಿ ಜೇಬ್ಗೆ ಕತ್ತರಿ ಆಗ್ತಕ್ಕಂತ ಬಜೆಟ್ ಕೂಡ ಬಂದಿದೆ. ಯಾರೆಲ್ಲ ಈ ಒಂದು ಮದ್ಯಪ್ರಿಯರಿದ್ದಾರೋ, ತಂಬಾಕು ವ್ಯಸನಿಗಳಿದಾರೋ ಅವರ ಜೇಬ್ಗೆ ಕತ್ತರಿ ಅಂತಕ್ಕಂಥದ್ದು ಬೀಳೋದು ಖಂಡಿತ ಆಗಿದೆ. ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹೆಚ್ಚಿಸಲಾಗಿದೆ ಆ ಒಂದು ಮಾಹಿತಿಯನ್ನು ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಇದು ಎಜುಕೇಶನ್ ಸಂಬಂಧಿತ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಜೊತೆಗೆ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡೋದು ಪ್ರತಿಯೊಬ್ಬರು ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.